Hello students, welcome to Official Study Boom YouTube ಚಾನೆಲ್. ಇವತ್ತ ನಾವು ಈ ಹಿಂದಿನ ಪಾರ್ಟ್ 1 ವಿಡಿಯೋದಾಗ ಏನು ಮಾಡಿದ್ವಿ ಅಂದ್ರೆ ರಿಯಲ್ ನಂಬರ್ ಸಂಬಂಧಪಟ್ಟಂಗೆ ಕೆಲವೊಂದು ಕಾನ್ಸೆಪ್ಟನ್ನು ನಿಮ್ಗೆ ಹೇಳೀನಿ, ಅಲ್ಲಿ ನೀವು ನೋಡ್ಕೋಬೋದು. ಮತ್ತು ನನಗೆ ಭಾಳ ಖುಷಿ ಅನ್ನಿಸ್ತು, ನಿಮ್ಮ ವ್ಯೂಸು, ಸಬ್ಸ್ಕ್ರೈಬ್ಸು ಮತ್ತು ಲೈಕ್ಸು ಭಾಳಷ್ಟು ಜನ ಮಾಡಿರಿ. ನಿಮಗೆಲ್ಲ ತುಂಬ ಧನ್ಯವಾದಗಳು. ಜೊತೆಗೆ ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಡೀಪಾಗಿ ಈ ಪಾಠದ ಬಗ್ಗೆ ಹೇಳಕತ್ತೆ. ಪ್ರತಿಯೊಂದು ಪಾಠನೂ ನಾನು ನಿಮ್ಗೆ 100ಕ್ಕೆ 100 ತೊಗೊಳ್ಳುವಂಗೆ ಮತ್ತು ಮುಂದೆ PUC ಒಳಗೆ ಹೆಲ್ಪ್ ಆಗುವಂಗೆ ಮಾಡುವಂಥ ಒಂದು ಇಂಟೆನ್ಷನ್ ಇಟ್ಟುಕೊಂಡು ನಾನು ಇಲ್ಲಿ ಪಾಠ ಮಾಡಕತ್ತೀನಿ. ಅದರೊಳಗೆ ನಮಗೆ ಡಿವಿಜಿಬಲ್ ರೂಲ್ಸು ಕೂಡ ಭಾಳ ಇಂಪಾರ್ಟೆಂಟ್ ಅದಾವ. ಈ ಡಿವಿಜಿಬಲ್ ರೂಲ್ಸ್ ಶಾರ್ಟಾಗಿ ನೀವು ತಿಳ್ಕೊಳ್ರಿ, ನಿಮ್ಗೆ ಎಲ್ಲಿ ಬೇಕು ಅಲ್ಲೇ ನೋಟ್ ಮಾಡ್ಕೊಳ್ರಿ. ನಾನು 20ವರೆಗೂ ಇದನ್ನು ಹೇಳಬೇಕಂತ ಮಾಡೀನಿ, ಅದರ 20 ಭಾಳ ಲೆಂಗ್ದಿ ಆಗ್ತೈತೆ ಅಂತ ತಿಳ್ಕೊಂಡು 10ವರೆಗೆ ಮಾತ್ರ ನಾನು ಇಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೆ ಹಂಗೇನಾದರೂ ಹೆಚ್ಚಿಗೆ ಬೇಕಾದ್ರೆ 20 ತನೂ ಬೇಕಾಗಿದ್ದರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು. ಹಂಗಾರೆ ಈಗ ಫಸ್ಟು ಡಿವಿಜಿಬಿಲಿಟಿ ರೂಲ್ಸ್ ಹೇಳ್ಕೊಂಡು ನಾನು ಎಕ್ಸಸೈಜಿಗೆ ಹೋಗ್ತೀನಿ. ಇಲ್ಲಿ ಡಿವಿಜಿಬಿಲಿಟಿ ರೂಲ್ಸ್ ಅಂದ್ರೆ ಏನಪ್ಪ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೇನು ಮಾಡ್ಬೇಕು, ಈಗ ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಇದು ಸ್ವಲ್ಪ ಡೈರೆಕ್ಟ್ ಎಕ್ಸಸೈಸ್ ಆಗ್ತೈತಿ, ಕಾನ್ಸೆಪ್ಟ್ ನೋಡ್ಕೊಂಡು ನೋಡಬೇಕು. ಹಂಗಾರೆ ಅದು ನೋಡೋದೆಲ್ಲೇ, ಅದಕ್ಕೆ ನಾವು ಸಪ್ರೇಟ್ ಪ್ಲೇಲಿಸ್ಟ್ ಮಾಡ್ತೀನಿ. ಆ ಪ್ಲೇಲಿಸ್ಟ್ನಾಗ ಪ್ರತಿಯೊಂದು ಚಾಪ್ಟರ್ದು ಬೇರೆ ಬೇರೆ ಸೆಕ್ಷನ್ ಮಾಡ್ತೀನಿ. ನೀವು ಅಲ್ಲಿ ಹೋಗಿ ಏನು ಮಾಡ್ಬೋದು, ಪ್ರತಿಯೊಂದನ್ನು ನೀವು ಸರಿಯಾಗಿ ನೋಡ್ಬೋದು, ಅರ್ಥ ಮಾಡ್ಕೋಬಹುದು. ಅಲ್ಲಿಯೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಬಹುದು. ಇವತ್ತು ನಾನು ಏನು ಮಾಡ್ತೀನಿ, ಡಿವಿಜಿಬಿಲಿಟಿ ರೂಲ್ಸ್ಗೆ ಹೋಗ್ತೀನಿ. ಹಾಗಾದ್ರೆ ಇಲ್ಲಿ ಡಿವಿಜಿಬಿಲಿಟಿ ರೂಲ್ಸು ನಾನು 10ರವರೆಗೆ ಮಾತ್ರ ಹೇಳ್ಕೊಡ್ತೀನಿ. ನಿಮಗೆ ಹೆಚ್ಚಿಗೆ 20ರವರೆಗೂ ಬೇಕಾದ್ರೆ ನೀವು ಕಮೆಂಟ್ ಮಾಡಿರಿ, ಅದನ್ನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಫಸ್ಟು ಡಿವಿಜಿಬಿಲಿಟಿ ಬೈ 2, ಡಿವಿಜಿಬಲ್ ಬೈ 2, ಡಿವಿಜಿಬಲ್ ನೀವು ಬೇಕಂದ್ರೆ ನೋಟ್ಸ್ ಮಾಡ್ಕೊಳ್ರಿ. ಡಿವಿಜಿಬಲ್ ಬೈ 2. ಹಾಗಾದ್ರೆ ಈಗ ನಾವೇನು ಮಾಡ್ತೀವಿ, ಡಿವಿಜಿಬಲ್ ಬೈ 2, 2ದಿಂದ ಯಾವುದೇ ಸಂಖ್ಯೆ ಡಿವೈಡ್ ಆಗಬೇಕಾದ್ರೆ ನಾವೇನು ಮಾಡೋಣ, ಈಗ ಫಾರ್ ಎಕ್ಸಾಂಪಲ್ 1 3 2 5 6 7 0 ಐತಿ. ಇನ್ನೊಂದು ತಗೋತೀನಿ 2 0 0 2 ಐತಿ. ಮತ್ತೊಂದು ತಗೋತೀನಿ 4 0 3 6 8 ಐತಿ. ಮತ್ತೊಂದು ತಗೋತೀನಿ 5 0 0 4 ಐತಿ. ಹಿಂಗೆ ನಾವು ಏನೋ ಒಂದಿಷ್ಟು ಸಂಖ್ಯೆಗಳದಾವೆ. ನೋಡುತ್ತಲೇ ನೀವು ಏನು ತಿಳ್ಕೊಬೇಕು, ಹಂಗಾರೆ ಇದು 2ದಿಂದ ಹೆಂಗೆ ಹೋಗಿ ಡಿವೈಡ್ ಆಗ್ತೈತಪ್ಪ ಅಂತ ನೋಡಬೇಕು. ಇಲ್ಲಿ ನೀವೇನು ಬರ್ಕೊಳ್ಬೇಡ, ನೋಡ್ಕೊಳ್ರಿ, ಬರೀ ನೋಡ್ಕೊಂಡು ನೆನಪು ಮಾಡ್ಕೊಳ್ರಿ ಅಷ್ಟೇ. ಇಲ್ಲಿ ನೋಡ್ರಿ, ಲಾಸ್ಟ್ ಡಿಜಿಟ್ ಮಾತ್ರ ನೋಡಬೇಕು. ಇಲ್ಲಿ 0 ಐತಿ, ಇಲ್ಲೇ 2 ಐತಿ, ಇಲ್ಲೇ 8 ಐತಿ, ಇಲ್ಲೇ 4 ಐತಿ. ನಾನು ಇನ್ನೊಂದು ಬರಿತೀನಿ 3 1 6, ಇಲ್ಲಿ 6 ಐತಿ. ಈ ರೀತಿ 0 2 4 6 8 ಹಿಂಗೇನಾದರೂ ಬಂದರೆ ಎಂಡಿಗೆ ಲಾಸ್ಟ್ ಡಿಜಿಟ್ನೊಳಗೆ 0 2 4 6 8 ಅದು ಬಂದರೆ ಅದು ಕಂಪ್ಲೀಟ್ಲಿ ಈ ನಂಬರ್ ಏನಾಗ್ತೈತಿ, 2ದಿಂದ ಡಿವೈಡ್ ಆಗ್ತೈತಿ. ಬೇಕಾದಷ್ಟು ದೊಡ್ಡ ಸಂಖ್ಯೆ ಇರಲಿ, ನೀವು ಇವನ್ನಿಷ್ಟ ನೋಡಬೇಕು. 0 2 ಆಗಲಿ, 8 ಆಗಲಿ, 4 ಆಗಲಿ, 6 ಆಗಲಿ, ಈ ನಂಬರ್ಸ್ ಏನಾದರೂ ಬಂದರೆ ಅದು ಡೆಫಿನೆಟ್ಲಿ 2 ನಂಬರ್ ಏನಾಗ್ತದೆ, ಟೋಟಲ್ ನಂಬರ್ 2ದಿಂದ ಡಿವೈಡ್ ಆಗ್ತೈತಿ. ಅದಕ್ಕೆ ಇದು ರೂಲ್ ಏನಪ್ಪ ಅಂತ ಹೇಳಿದರೆ, ವಿಚ್ ನಂಬರ್ ಎಂಡ್ಸ್ ವಿತ್ 0 2 4 6 or 8 ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 2 ಅಂತ ನೀವು ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್, ಸರ್ ಇದು 2ದಿಂದ ಹೆಂಗೆ ಡಿವೈಡ್ ಆಗ್ತೈತೆ ರೀ ಕಂಪ್ಲೀಟ್ಲಿ ಅಂತ ಯಾವುದಾರ ಒಂದು ನಂಬರ್ ತಗೊಳ್ಳೋನು. ಫಾರ್ ಎಕ್ಸಾಂಪಲ್ ನಾನು ಇದನ್ನ ತಗೋತೀನಿ ಅಂತ ಇಟ್ಕೋರಿ. 1 3 2 5 6 7 0 ಐತಿ. 2ದಿಂದ ಡಿವೈಡ್ ಆಗ್ತೈತೆ ಅಂತ ನೋಡೋನು. ಹಂಗಾರೆ ಇಲ್ಲಿ ನೋಡ್ರಿ, ಇದು ಹತ್ತೋದಿಲ್ಲ, ಇಲ್ಲೊಂದು 0 ಕೊಡ್ಬೋದು. 13 ಆಗ್ತೈತಿ, 2 6 12 ಆಯ್ತು. ಹಂಗಾರೆ ಇಲ್ಲಿ 3 ಒಳಗೆ 2 ಹೋದ್ರೆ 1, 1ದೊಳಗೆ 1 ಹೋದ್ರೆ 0. ಈ 2 ತಗೋತೀರಿ, 2 6 12 ಆಯ್ತು, 0 0 ಆಯ್ತು. ಇಲ್ಲಿ 5 ಎಳ್ಸ್ಕೊತೀರಿ ನೋಡ್ರಿ, 2 2 4 ಆಯ್ತು, 1 ಆಯ್ತು. ಆಮೇಲೆ ಏನು ಮಾಡ್ತೀರಿ, ಇಲ್ಲಿ 6 ತಗೋತೀರಿ. ಹಂಗಾರೆ ಇಲ್ಲಿ 6 ತಗೊಂಡ್ರೆ 2 8 16 ಆಯ್ತು, 0 0 ಆಯ್ತು. ಇಲ್ಲಿ 7 ತಗೋತೀರಿ. ಹಂಗಾರೆ ಇಲ್ಲಿ 2 3 6 ಆಯ್ತು, ಇಲ್ಲಿ 1 ಆಯ್ತು. ಲಾಸ್ಟಿಗೆ ಇದನ್ನ ಏನು ಮಾಡ್ತೀರಿ, 0 ತಗೋತೀರಿ. 2 5 10 ಆಯ್ತು. ಹಂಗಾರೆ 0 0 ನೋಡ್ರಿ, ಲಾಸ್ಟ್ ರಿಮೈಂಡರ್ ಬಂತಂದ್ರೆ ಈ ನಂಬರ್ ಕಂಪ್ಲೀಟ್ಲಿ 2ದಿಂದ ಹೋತು. ಹಾಗೆ ನೀವು ಯಾವುದೇ ನಂಬರ್ ತಗೊಳ್ರಿ, ಯಾವುದೇ ನಂಬರನ್ನು ನಾವು ಹಿಂಗೆ ಹೇಳ್ಬೋದು. ಹಂಗಾರೆ ಡಿವಿಜಿಬಿಲಿಟಿ ಬೈ 2 ಅಂದ್ರೆ ಏನು ನೆನಪಿಟ್ಕೊಂಡ್ಬಿಡ್ರಿ. ಯಾವುದಾರ ಒಂದು ನಂಬರ್ ನೋಡಿದರೆ ಅದರ ಎಂಡ್ ಡಿಜಿಟ್ ಏನಿರಬೇಕು, 0 2 4 6 or 8 ಯಾವುದಾರ ಒಂದು ನಂಬರ್ ಬಂದಿರಲಿ, ದಟ್ ನಂಬರ್ ಕಂಪ್ಲೀಟ್ಲಿ ಡಿವೈಡೆಡ್ ಬೈ 2 ಅಂತ ನಾವು ಹೇಳ್ಬೋದು. ಹಾಗಾದ್ರೆ 3ದಿಂದ ಹೆಂಗೆ ಸರ್ ಡಿವಿಜಿಬಲ್ ಬೈ 3 ಹೆಂಗೆ, ಇಲ್ಲಿ ನೋಡ್ರಿ, ಡಿವಿಜಿಬಲ್ ಬೈ 3. ಹಂಗಾರೆ 3 ರೂಲ್ಸ್ ಏನ್ರಿ ಅಂತ ಹೇಳಿದರೆ ನೀವು ಮಾಡಿರಿ, ಈಗ ನೆನಪು ಮಾಡ್ಕೊಳ್ರಿ ಅಷ್ಟೇ. ಡಿವಿಜಿಬಲ್ ಬೈ 3 ಅಂದ್ರೆ ಈಗ ನಾನು ಒಂದಿಷ್ಟು ನಂಬರ್ ಬರಿತೀನಿ. 2 8 9 3 1 3 3 1 4 1
ನಮಗೇನು ತಿಳಿತೈತೆ ಅದನ್ನು ಬರ್ಕೊಳ್ಳೋಣ. 1331 ಹಾಗಾದ್ರೆ ಅದೇ ರೀತಿನ 300 412 5160 ಇವಂಗೆಲ್ಲ ನಂಬರ್ ಏನೋ ಬರ್ದೇನು. ಹಾಗಾದ್ರೆ 3 ರೂಲ್ಸ್ ಏನು ಸರ್? 3 ಈ ನಂಬರ್ ನೋಡುತ್ತಲೇ ನಿಮಗೆ 3ದಿಂದ ಹೆಂಗೆ ಹೋಗ್ತೈತಿ? ಇವೆಲ್ಲದಕ್ಕೆ ಬೇಕಂದ್ರೆ ನೀವೀಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಕೆ ಯಾವುದರಿಂದ ಡಿವೈಡ್ ಆಗ್ತೈತಿ ಅಂತ ನೋಡ್ಕೋಬೇಕು. ಅದಕ್ಕೆ ಈ ಕಾನ್ಸೆಪ್ಟ್ ಕೊಡಕತ್ತೀನಿ. ಈಗ 2 8 9 ನೋಡ್ಕೊಂಡ್ರೆ ಇವನ್ ಏನು ಮಾಡಬೇಕು? ಪ್ಲಸ್ ಮಾಡಿ ನೋಡಬೇಕು. 2 + 8 + 9 17 19. ಹಾಗಾದ್ರೆ ಈ 19 ನಮಗೆ 3 ಟೇಬಲ್ದೊಳಗಿಲ್ಲ. 3 ಟೇಬಲ್ದೊಳಗಿಲ್ಲ ಅಂದ್ರೆ ದಿಸ್ ನಂಬರ್ ನಾಟ್ ಡಿವಿಜಿಬಲ್ ಬೈ 3. ಹಾಗಾದ್ರೆ ಇಲ್ಲಿ ನೋಡ್ತೀರಿ, ಇವನ್ ಕೂಡಿಸಿ ನೋಡ್ರಿ. 3 + 1 4 4 + 3 7. ದಿಸ್ ಈಸ್ ಆಲ್ಸೋ ನಾಟ್ ಇನ್ ದ 3 ಟೇಬಲ್. therefore it is also not divisible by 3. ಇಲ್ಲಿ ನೋಡ್ರಿ, 3 + 1 4 4 + 4 8 + 1 9. ಹಾಗಾದ್ರೆ 9 3 ಟೇಬಲ್ನೊಳಗೆ ಐತಿ. ಇಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3. ಸರ್ ಈ 3ದಿಂದ ಹೋಗ್ತೈತೆ ಅಂತ ಹೆಂಗೆ ಹೇಳ್ತೀರಿ? ನೋಡ್ರಿ, ಇಲ್ಲಿ 3 1 4 1 3ದಿಂದ ನೋಡ್ರಿ. 3 1 3 0. ಇಲ್ಲಿ 1 ತಗೋತೀರಿ. 3ದಿಂದಕ್ಕಿಂತ 1 ಕಡಿಮೆ ಐತಿ, ಇಲ್ಲೊಂದು 0 ಹಾಕ್ತೀರಿ. ನೆಕ್ಸ್ಟು ಈ 4 ತಗೋತೀರಿ, 14 ಆಯ್ತು. 3 4 12. 4ದೊಳಗೆ 2 ಹೋದ್ರೆ 2, 1ದಾಗ 1 ಹೋದ್ರೆ 0. ಈ 1 ಇಲ್ಲಿ ಇಳಿಸ್ಕೋತೀರಿ. 21 ಆಯ್ತು. 3 7 21 0 0. ನೋಡ್ರಿ, ಕಂಪ್ಲೀಟ್ಲಿ ಡಿವಿಸಿಬಲ್ ಆಗ್ತತಿ ಅಂತ ನೋಡಿದ್ರಿ. ಹಾಗಾದ್ರೆ ನಾವು 3 ಟೇಬಲ್ಸ್ ಒಳಗೆ ಏನು ತಿಳ್ಕೊಬೇಕಂದ್ರೆ ದ ಸಮ್ ಆಫ್ ಆಲ್ ದ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 3, ದೆನ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಅಂತ ಹೇಳ್ಬೋದು. ಇಷ್ಟ ಇದ್ರಾಗ ಏನು ರೂಲ್ ಭಾಳ ದೊಡ್ಡ ನೆನ್ಪಿಟ್ಕೋಬೇಡ್ರಿ. ಅಷ್ಟು ಕೊಡಿಸ್ರಿ, ಸಮ್ ಮಾಡ್ರಿ, ಅದು 3 ಟೇಬಲ್ನಾಗಿತ್ತು. ಇಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3. ಈಗ ನೋಡ್ರಿ, ಇದನ್ನ ನೋಡ್ಕೊಳ್ರಿ. 1 + 3 4 4 + 3 7 7 + 1 8 8 3 ಟೇಬಲ್ನಾಗಿಲ್ಲ. ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ಹಂಗಾರೆ ಇಲ್ಲಿ ನೋಡ್ರಿ, 300 3 + 0 3 + 0 3. ಹಂಗಾರೆ 3 ಇಟ್ ಈಸ್ ಡಿವಿಸಿಬಲ್ ಬೈ 3. therefore this number whole number is divisible by 3. ಇಲ್ಲಿ ನೋಡ್ತೀರಿ, 4 + 1 5 + 2 7. ಹಂಗಾರೆ 7 is not in the 3 table. therefore it is not divisible by 3. ಇಲ್ಲಿ ನೋಡ್ತೀರಿ, 5 + 1 6 6 + 6 12 12 + 0 ಏನಾಯ್ತು? 12 ಆಯ್ತು. ಹಂಗಾರೆ 12 ನಮಗೆ 3 ಟೇಬಲ್ಸ್ದಾಗ ಐತಿ. ಹಂಗಾರೆ ದಿಸ್ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 3. ಹಾಗಾದ್ರೆ 3ದಿಂದ ಹೆಂಗೆ ಹೋಗುತ್ತೆ ಸರ? ಇಲ್ಲೇ ನೋಡ್ರಿ, 3 1 3 1 3 2 ಉಳಿತೈತಿ. 21 3 7 21 3 2 6 0 0 1 7 2 0 ಅಂದರೆ 1720. ಹಾಗಾದ್ರೆ ಥರ್ಡ್ ರೂಲ್ 3ದಿಂದ ಹೆಂಗೆ ಡಿವೈಡ್ ಆಗ್ತೈತೆ ಅಂತ ನಿಮ್ಗೆ ತಿಳಿತು ಅಂತ ನಾನು ತಿಳ್ಕೊತೀನಿ. ಇಲ್ಲೇ ಸೇಮ್ ರೂಲ್ ಏನು ಬರ್ತೈತಿ ನಮಗೆ? 9 ಟೇಬಲ್ನಾಗ ಬರ್ತೈತಿ. 9 ಯಾಕೆ ಸರ್ ಅಲ್ಲಿಗೆ ಯಾಕೆ ಹೋದ್ರಿ ಅಂದ್ರೆ 3ದು ಮತ್ತು 9ದು ರೂಲ್ ಸೇಮ್ ಅದಾವು, ಸೇಮ್ ಬರ್ತಾವು. ಹೆಂಗಪ್ಪ ಅಂತ ನೋಡ್ರಿ. ಈಗ ಇಲ್ಲಿ ಹೆಂಗೆ ಅಂತ ಹೇಳಿದರೆ, ಈಗ ಒಂದು ನಂಬರ್ ತಗೋತೀನಿ ನಾನು. ಫಾರ್ ಎಕ್ಸಾಂಪಲ್ 3105 ಅಂತ ತಗೊಂಡೇನಿ. ಇದು ಅದರಂಗನ ಸಮ್ ಮಾಡ್ರಿ, ಅಷ್ಟು ಕುಡಿಸ್ರಿ. 3 + 1 + 0 + 5 ಎಷ್ಟಾಗ್ತಪ್ಪ ಇದು? ನೋಡ್ರಿ, 6 + 3 9. ಹಾಗಾದ್ರೆ ಇಲ್ಲಿ ಸಮ್ ಆಫ್ ದ ಡಿಜಿಟ್ಸ್ ಏನು ಬಂದಿದ್ದೇನಾಗಬೇಕು? 9 ಟೇಬಲ್ದಾಗ ಇರಬೇಕು. ಈಗ 9 ಬಂದೈತಿ. ಹಂಗಾರೆ 9 ಬಂದೈತಿ ಅಂದ್ರೆ 9 ಟೇಬಲ್ದಾಗ ಐತೆ ಅಂದ್ರೆ ದಿಸ್ ನಂಬರ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9. ಹಾಗಾದ್ರೆ ಸರ್ 3ದಿಂದ ಹೋಗುದಿಲ್ಲನ್ರಿ? 3ದಿಂದನೂ ಹೋಗ್ತೈತಿ ನೋಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, 3ದಿಂದನೂ ಹೋಗ್ತೈತಿ ಇದು. ಈ ನಂಬರ್ 9ದಿಂದನೂ ಹೋಗ್ತೈತಿ. ಹಾಗಾದ್ರೆ 9ದಿಂದ ಹೋಗ್ತಿಲ್ಲ ಅಂತ ನೋಡ್ಬೇಕಂದ್ರೆ ಏನು ಮಾಡಬೇಕು? ಸೇಮ್ ದ ಸಮ್ ಆಫ್ ದ ಆಲ್ ದ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 9 ಆರ್ 3, ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ 3 and 9 ಆಲ್ಸೋ. ಅಥವಾ ನೀವು ಇಷ್ಟ ಹೇಳ್ಬೋದು, ಈಗ ದ ಸಮ್ ಆಫ್ ದ ಆಲ್ ದ ಡಿಜಿಟ್ಸ್ ಈಸ್ ಇನ್ ದ ಟೇಬಲ್ ಆಫ್ 9, ದೆನ್ ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 9. ಸೇಮ್ ಅದ ರೂಲ್ ಏನಿತ್ತಲ್ಲ 3ದು ಮತ್ತು 9ದು ಸೇಮ್ ಐತಿ. ಹಾಗಾದ್ರೆ ಈಗ ನೆಕ್ಸ್ಟ್ ನೋಡ್ರಿ, ಡಿವಿಸಿಬಲ್ ಬೈ 4 ನೋಡೋಣ. ಡಿವಿಸಿಬಲ್ ಬೈ 4 ಸರ್, ಹಂಗಾರೆ ಇದ್ರ ರೂಲ್ ಹೆಂಗೆ ರೀ? 4ದಿಂದ ಹೋಗೈತಂತ ನಾವು ಹೆಂಗೆ ತಿಳ್ಕೊಳ್ಳೋದು? ಒಂದೆರಡು ನಂಬರ್ ಬರಿತೀನಿ ನಾನು. ಇಲ್ಲಿ 100 ಬರೀತೀನಿ, ಇಲ್ಲಿ 2000 ಬರೀತೀನಿ. ಇನ್ನೊಂದು ನಮಗೆ ನೋಡ್ರಿ 30,000 ಬರೀತೀನಿ. ಅಥವಾ ಇಲ್ಲಿ ನೋಡ್ರಿ 1 2 3 4 0 ಬರೀತೀನಿ. ಇನ್ನೊಂದು ಬರೀತೀನಿ 5 6 1 2 ಬರೀತೀನಿ. ನಮಗೇನು ತಿಳಿತು ಬರೀನು 7 1 0 3 2 4 ಬರೀತೀನಿ. ಈ ಎಲ್ಲ ನಂಬರ್ ನೋಡಿದಾಗ ಇದಂತೂ 0 ಐತಿ, 2ದಿಂದ ಹೋಗ್ತೈತಿ ಅಂತ ನಿಮ್ಗೆ ಗೊತ್ತೈತಿ. ಯಾಕಂದ್ರೆ ಡಿವಿಸಿಬಲ್ ಬೈ ರೂಲ್ ಕಲ್ತೀರಿ.
ಇಲ್ಲಿ 0 ಐತಿ 0 ಐತಿ ಇವೆಲ್ಲ 2 ದಿಂದ ಹೋಗ್ತಾವ ನಮ್ಗೆ ಗೊತ್ತೈತಿ. ಇಲ್ಲಿ 0 ಐತಿ, ಇಲ್ಲಿ 2 ಐತಿ, ಇಲ್ಲಿ 4 ಐತಿ, ಇವೆಲ್ಲ ನಂಬರ್ಸು 2 ದಿಂದ ಹೋಗ್ತಾವ ಅಂತ ನಿಮ್ಗೆ ಗೊತ್ತದ. 3 ದಿಂದ ಹೋಗ್ತಾವಿಲ್ಲ ನೋಡ್ಬೇಕಾದ್ರೆ ಅವ್ನ ಏನ್ ಮಾಡ್ಬೇಕು, ಕೂಡಿಸಿ ನೋಡ್ತೀರಿ. ಹಾಗಾದ್ರೆ 4 ದಿಂದ ಹೆಂಗ್ ನೋಡುದು? 4 ದಿಂದ ನೋಡ್ಬೇಕಾದ್ರೆ ಲಾಸ್ಟ್ 2 ಡಿಜಿಟ್ಸ್ ನೋಡ್ಬೇಕು. ಲಾಸ್ಟ್ 2 ಡಿಜಿಟ್ಸ್ ನೋಡ್ಬೇಕು. ಇಲ್ಲಿ ನೋಡ್ರಿ, ಲಾಸ್ಟ್ 2 ಡಿಜಿಟ್ಸ್ ನೋಡ್ಬೇಕು. ಹಾಗಾದ್ರೆ ಲಾಸ್ಟ್ 2 ಡಿಜಿಟ್ಸ್ ಏನದಾವಲ್ಲ ಇವು 0 ಇರಬೇಕು, ಅಥವಾ 4 ದಿಂದ ಡಿವಿಜಿಬಲ್ ಆಗೋಂಗಿರ್ಬೇಕು, ಡಿವೈಡ್ ಆಗೋಂಗಿರ್ಬೇಕು. ಈಗ ನೋಡ್ರಿ ಇಲ್ಲಿ 0 ಅದಾವ, ಡೆಫಿನೆಟ್ಲಿ ಇದು ಏನಾಗ್ತತಿ 4 ದಿಂದ ಡಿವೈಡ್ ಆಗ್ತತಿ. ಇಲ್ಲೂ 2 0 ಅದಾವ, ಇದು ಡೆಫಿನೆಟ್ಲಿ 4 ದಿಂದ, ಇದು 4 ದಿಂದ. ಇಲ್ಲಿ ನೋಡ್ರಿ ಹಂಗಾರೆ 0 ಇಲ್ಲಲ್ರಿ ಸರ್ ಅಂತ ಹೇಳಿದ್ರೆ 4 ದಿಂದ ಡಿವೈಡ್ ಆಗೋ ನಂಬರ್ಸ್ ಇರ್ಬೇಕು. ಈಗ 40 ಐತಿ, 4 1 4 0, 4 ದಿಂದ ಹೋಗ್ತೈತಿ. ಹಂಗಾರೆ ಈ ಹೋಲ್ ನಂಬರ್ ಏನಾಗ್ತೈತಿ 4 ದಿಂದ ಹೋಗುತ್ತಾ. ಇಲ್ಲಿ ನೋಡ್ರಿ ಲಾಸ್ಟ್ 12 ಐತಿ, ಇಲ್ಲಿ 10 0 ಕೊಡ್ತೀರಿ, ಇಲ್ಲಿ 4 3 12 ಆಯ್ತು. ಹಾಗಾದ್ರೆ 4 ಟೇಬಲ್ದೊಳಗೆ ಇದು ಐತಿ. ಹಂಗಾರೆ ಈ ನಂಬರ್ ಏನಾಗ್ತತಿ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ 4 ಆಗುತ್ತೆ. ಅದೇ ರೀತಿ ಇಲ್ಲಿ 24 ಐತಿ, ಇದು 4 6 0 ಹಾಕ್ತೀರಿ, ಮತ್ತೆ 24 ಬರೀತೀರಿ 4 6 ಹಂಗಾರೆ ದೀಸ್ ಆಲ್ ದ ನಂಬರ್ಸ್ ಏನಾಗ್ತಾವ ನಮಗೆ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ 4. ಹಂಗಾರೆ 4 ರೂಲ್ಸ್ ಏನು ನೆನ್ಪಿಟ್ಕೋಬೇಕು ನೀವು? ಇಲ್ಲಿ ಲಾಸ್ಟ್ 2 ಡಿಜಿಟ್ಸ್ದೊಳಗೆ ಅವು 0 2 0 ಇರಬೇಕು, 2 0 ಇರಬೇಕು, 2 ಡಿಜಿಟ್ಸ್ 0 ಆಗಿರಬೇಕು, ಇಲ್ಲ 4 ದಿಂದ ಡಿವೈಡ್ ಆಗೋಂಗಿರಬೇಕು. ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 4 ಅಂತ ಹೇಳ್ಬಹುದು. ನಾನು ಇನ್ನೊಂದು ನಂಬರ್ ತಗೋತೀನಿ, 5 1 3 0 2 ತಗೊಂಡೆ. ಇಲ್ಲೇ ಲಾಸ್ಟ್ 2 0ನೂ ಇಲ್ಲ, ಹಾಗಾದ್ರೆ ಇವು 4 ದಿಂದ ಹೋಗುವಂಥವು ಇಲ್ಲ. ಆವಾಗ ಇದೇನಿದು ಇಟ್ ಈಸ್ ನಾಟ್ ಡಿವಿಜಿಬಲ್ ಬೈ 4 ಅಂತ ಹೇಳ್ಬೋದು. ನಾನು ಇದನ್ನು ಹಿಂಗೆ ಬರೆದ್ರೆ, ಇಲ್ಲಿ 0 ಬರೆದ್ರೆ ಇದು ಹೋಗ್ತೈತಿ. ನಾನು ಹಿಂಗೆ ಬರಿತೀನಿ ಏನಪ್ಪ ಅಂದ್ರೆ 4 ಬರಿತೀನಿ. ಈಗ ಈ 0ಕ್ಕೆ 0 ಇಡ್ತೀರಿ, 4 1 4 ಹೋಗ್ತೈತಿ. ಆವಾಗ ಇದು ಏನಾಗ್ತೈತಿ, ಇದು ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ 4. ಹಂಗಾರೆ 4ದು ನೀವೆಲ್ಲ ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊತೀನಿ. 4th ರೂಲ್ ಏನಪ್ಪ ಅಂದ್ರೆ ಇಲ್ಲಿ ದ ನಂಬರ್ ಲಾಸ್ಟ್ ಏನಾಗ್ತಾವ ಲಾಸ್ಟ್ 2 ಡಿಜಿಟ್ಸ್ ಆರ್ ಜೀರೋಸ್ ಆರ್ ಡಿವಿಜಿಬಲ್ ಬೈ 4 ಇದ್ರೆ ದೆನ್ ದ ಹೋಲ್ ನಂಬರ್ ಈ ಡಿವಿಜಿಬಲ್ ಬೈ 4 ಅಂತ ಹೇಳ್ಬೋದು. ನಾವು ಇದೇ ರೀತಿನ ಡಿವಿಜಿಬಲ್ ಬೈ 8 ನೋಡ್ಬೋದು. ಡಿವಿಜಿಬಲ್ ಬೈ 8 ಯಾಕೆ ಹೋಗ್ತೀರಿ ಸರ್ ಅಂದ್ರೆ ಇದೇ ರೀತಿನ ಆಗ್ತದೆ ಸೇಮ್, ಅದು ಕೂಡ ಸೇಮ್ ಇಲ್ಲಿ ಹಿಂಗೆ ಆಗ್ತೈತೆ. ಹಂಗೆ ನೋಡ್ಕೊರಿ ಏನಪ್ಪ ಅಂತ ಒಂದು ನಂಬರ್ ನಾವು ಕೊಟ್ರೆ ಇಲ್ಲಿ ನೋಡ್ರಿ, ಇಲ್ಲೇ ಡಿವಿಜಿಬಲ್ ಬೈ 8 ಅಂದಾಗ ಒಂದು ನಂಬರ್ ತಗೋತೇನೆ ನಾನು, 1 0 0 2 5 0 8 0 8 0 8 ಅಂತ ಅಷ್ಟೇ ಇರಲಿ. ಇನ್ನೊಂದು ತಗೋತೀನಿ 3 1 6 ತಗೊತೀನಿ, ಅಥವಾ ಇನ್ನೊಂದು 3 0 1 8 16 ಅಂತ ತಗೋತೀನಿ. ಇಲ್ಲಿ ಏನು ಮಾಡಬೇಕು ಅಂದರೆ 4ದಾಗ ಏನು ಮಾಡಿದ್ರಿ, ಲಾಸ್ಟ್ 2 ಡಿಜಿಟ್ ಕನ್ಸಿಡರ್ ಮಾಡಿದ್ರಿ, ಇಲ್ಲಿ 3 ಡಿಜಿಟ್ ಕನ್ಸಿಡರ್ ಮಾಡಬೇಕು. ಲಾಸ್ಟ್ 3 zeros ಇರಬೇಕು, ಇಲ್ಲ ಏನಾಗಬೇಕು 8 ದಿಂದ ಹೋಗುವಂಥ ನಂಬರ್ಸ್ ಇರಬೇಕು. ನೋಡ್ರಿ ಇಲ್ಲಿ ಏನಾಗಿತ್ತು 2 0 ಇದ್ದು 4 ದಿಂದ ಡಿವೈಡ್ ಆಗೋದು ನೋಡಿದ್ರಿ. ಇಲ್ಲಿ ಲಾಸ್ಟ್ 3 ನೋಡ್ತೀರಿ, 3 0 0 ಇರಬೇಕು, 3 ಡಿಜಿಟ್ಸ್, ಇಲ್ಲಿ 3 ಡಿಜಿಟ್ಸ್ 8 ದಿಂದ ಡಿವೈಡ್ ಆಗೋಂಗಿರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 8 ದಿಂದ ಏನಾಗ್ತಾವೆ ಇವೆರಡು ನೋಡಕ್ಕೆ ಬರ್ತೈತಿ, ನೋಡಬಾರ್ದು. 2 ನೋಡಿ ಸರ್ ಹೌದ್ರಿ ಇದು ಹೊಕ್ಕತ್ರಿ ಅನ್ಬಾರ್ದು, 3 ಡಿಜಿಟ್ಸ್ ನೋಡಬೇಕು, 3 ಡಿಜಿಟ್ಸ್ ನೋಡಬೇಕು. ಆವಾಗ 3 ಡಿಜಿಟ್ಸ್ ಇವು ಆಗೋದಿಲ್ಲ, ಇವು 8 ದಿಂದ ಏನಾಗೋದಿಲ್ಲ ಡಿವೈಡ್ ಆಗೋದಿಲ್ಲ. ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಹಾಗಾದ್ರೆ ಇಲ್ಲೇ ನಾವು ನೋಡಿದಾಗ ಇಲ್ಲಿ 8 ದಿಂದ ಹೋಗೋದು, 8 1 10 0 ಕೊಡ್ತೀರಿ, 8 2 16 ಆಗ್ತತಿ. ಬಟ್ ಇಲ್ಲೇ 3 0 ಅದಾವ. ಹಂಗಾರೆ 8th ರೂಲ್ ಏನು ನೋಡ್ರಿ, ಲಾಸ್ಟ್ 2 ಡಿಜಿಟ್ಸ್ ಆರ್ 0, ವಿಚ್ ನಂಬರ್ ಆಸ್ ದ ಲಾಸ್ಟ್ 3 ಡಿಜಿಟ್ 0 ಆರ್ ಡಿವಿಜಿಬಲ್ ಬೈ 8 ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 8 ಅಂತ ನಾವು ಹೇಳ್ಬೋದು. ಹಾಗಾದ್ರೆ 4 ಸರ್ ನೀವು ಅನ್ಬೋದು ಸರ್ 3 ಡಿಜಿಟ್ಸ್ ನೋಡ್ಬೇಕಂತ ಹೇಳ್ತೀರಿ, ಹಾಗಾದ್ರೆ 2 ಡಿಜಿಟ್ಸ್ ಇದ್ದಾಗ ನಾವು ಹೆಂಗೆ ತಿಳ್ಕೊಬೋದು? 2 ಡಿಜಿಟ್ಸ್ ನೋಡುತ್ತೆ ಗೊತ್ತಾಗತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ 72 ಬಂದತಿ, ಇದು 8 9 72 ಅಂತ ಗೊತ್ತಾಗ್ಬಿಡ್ತೈತಿ. ಹಾಗಾದ್ರೆ ಇನ್ನೊಂದು ಬರಿತೀರಿ 64, 8 8 64 ಅಂತ ಗೊತ್ತಾಗತ್ತ. ನಾನು 62 ಬರೆದೆ, ಆವಾಗ ಇದು 8 8 64 ಆಗತ್ತೆ, 8 7 56 ಆಗತ್ತೆ. ಹಂಗಾರೆ ಈ ನಂಬರ್ ಬರೋದಿಲ್ಲ, ಇದು 8 ದಿಂದ ಹೋಗೋದಿಲ್ಲ, ಇದು 8 ದಿಂದ ಹೋಗುತ್ತಾ, ಇದು 8 ದಿಂದ ಹೋಗುತ್ತಾ ಅಂತ ಗೊತ್ತಾಗತ್ತೆ. ಅದಕ್ಕೆ ನಾವು 3 ಡಿಜಿಟ್ಸ್ ಇಂದ ಇದನ್ನ ಏನು ಮಾಡ್ತೀವಿ ನೋಡ್ತೀವಿ. ಹಾಗಾದ್ರೆ ಇಷ್ಟ ಆದಮೇಲೆ ಸರ್ ಹಂಗಾರೆ 5 ದಿಂದ ಹೆಂಗ್ರಿ, 5 ದಿಂದ ಅದನ್ನು ನೋಡ್ರಿ. 5 ದಿಂದ ನೋಡುವಾಗ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ,
ಹಾಗಾದ್ರೆ ಇಲ್ಲಿ 5 ಡಿವಿಜಿಬಲ್ ಬೈ 5 ನೋಡಿದಾಗ ಇಲ್ಲಿ ಅಂತೂ ಭಾಳ ಸರಳ ಅದ. ಒಂದು ನಂಬರ್ ತೊಗೊಳ್ಳೋನು 1 2 3 5, ಮತ್ತೊಂದು ತೊಗೋತೀನಿ 30810 ಮಾಡ್ತೀನಿ, ಇನ್ನೊಂದು ತೊಗೋತೀನಿ 103552 ಅಂತ ತೊಗೊಂಡಿರ್ತೀನಿ, ಇನ್ನೊಂದು ತೊಗೋತೀನಿ 31253 ಅಂತ ತೊಗೊತೀನಿ. ಈ ನಂಬರ್ ಅಬ್ಸರ್ವ್ ಮಾಡಿರಿ, ಲಾಸ್ಟ್ ಡಿಜಿಟ್ ಮಾತ್ರ ನೋಡ್ಬೇಕಿಲ್ಲೇ. ಲಾಸ್ಟ್ ಡಿಜಿಟ್ 5, ಇಲ್ಲೇ 0, 5 ಇಲ್ಲೇ, ಇಲ್ಲಿ ನೋಡ್ರಿ 5 ಮತ್ತು 0 ಇದ್ರೆ ಅದು ಡಿವಿಜಿಬಲ್ ಬೈ 5. ಲಾಸ್ಟ್ ಡಿಜಿಟ್ನೊಳಗೆ 0 ಇರಬೇಕು, 5 ಇರಬೇಕು, ಇಲ್ಲ 0 ಇರಬೇಕು. ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 5. ಭಾಳ ಈಜಿ ಅದ. 5 ಇರಬೇಕು, ಇಲ್ಲ 0 ಇರಬೇಕು. ಹಾಗಾದ್ರೆ ಇಲ್ಲಿ ನೋಡಿದರೆ 2 ಐತಿ, ಇದು 5 ಇಲ್ಲ 0 ಇಲ್ಲ, ಇದು ಹೋಗೋದಿಲ್ಲ. ಇಲ್ಲಿ 3 ಐತಿ, ಇದು ಹೋಗೋದಿಲ್ಲ. ಹಾಗಾದ್ರೆ ನಾವು 5 ಮತ್ತು 0 ನೋಡಿದರೆ ಇದು 5ದಿಂದ ಹೋಗ್ತದೆ. ಅದೇ ರೀತಿ ಸೇಮ್ ರೂಲ್ ನಮಗೆ ಡಿವಿಜಿಬಲ್ ಬೈ 10 ಐತಿ. ಡಿವಿಜಿಬಲ್ ಬೈ 10. ಹಾಗಾದ್ರೆ ಇಲ್ಲಿ 10 ನಾವು ನೋಡ್ಬೇಕಂದ್ರೆ ಲಾಸ್ಟ್ ನಂಬರ್ ನೋಡ್ರಿ 3 0 1 0 5 1 0. ಲಾಸ್ಟ್ 0 ಇದ್ರೆ ಮುಗಿತು, ಅದು 10ದಿಂದ ಡಿವೈಡ್ ಆಗ್ತದೆ ಅಷ್ಟೇ. 2ದಿಂದನೂ ಹೋಗ್ತೈತಿ, ನಿಮ್ಗೆ ಹೇಳಿದ್ನಲ್ಲ 0 ಇದ್ರೆ 2ದಿಂದನೂ ಹೋಗ್ತೈತಿ ಅಂತ. ಹಂಗೆ ನೀವು ಎಲ್ಲನೂ ಏನು ಮಾಡ್ಬೋದು, ಇಲ್ಲೇ ಮಾಡಿ ನೋಡ್ಬೋದು. ಲಾಸ್ಟ್ 0 ಇರ್ಬೇಕಷ್ಟೇ. ಈಗ 1 5 0 ನೋಡ್ರಿ ಲಾಸ್ಟ್ 0, 2 1 8 1 0 ಲಾಸ್ಟ್ 0. ಹಂಗಾರೆ ಇದು 10ದಿಂದ ಹೋಗತ್ತೆ, ಇದು 10ದಿಂದ ಹೋಗತ್ತೆ, ಇದು 10ದಿಂದ ಹೋಗ್ತತಿ. ಹಾಗಾದ್ರೆ ನಾವು ಬಿಟ್ಟಿದ್ದು ಯಾವುದು? ನಾವು ಬಿಟ್ಟಿದ್ದು ಏನಪ್ಪ ಅಂದರೆ 6 ಮತ್ತು 7 ಎರಡು ಬಿಟ್ಟಿವಿ. ಅವನ್ನ ಈಗ ಹೇಳ್ತೇನೆ. 6ದಿಂದ ಹೆಂಗೆ ಡಿವಿಜಿಬಲ್ ಬೈ 6 ನೋಡೋಣ. ಡಿವಿಜಿಬಲ್ ಬೈ 6 ಹೆಂಗಪ್ಪ ಅಂತ ನೋಡ್ಕೊಡ್ರಿ. ಇಲ್ಲೇ ಡಿವಿಜಿಬಲ್ ಬೈ 6 ಅಂತ ತಗೊಂಡಾಗ ಈ ನಂಬರ್ ಹೆಂಗೆ ನೋಡ್ಕೋಬೇಕು ಸರ್ ಅಂತೇಳಿ ನಾವು ನಂಬರ್ ಕೊಡ್ತೀವಿ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ 3 1 2 0 ಅಂತ ಕೊಟ್ಟೆ. 6 ನಾವು ಹೆಂಗೆ ಬರಿಬೋದು ಅಂದ್ರೆ ಇಲ್ಲಿ ನೋಡ್ರಿ 2 ಇಂಟು 3 ಬರಿಬೋದು 6, ಇಲ್ಲ 3 ಇಂಟು 2 ಈಸ್ ಈಕ್ವಲ್ ಟು 6 ಬರಿಬೋದು. ಯಾವ್ದಾರ ಮೊದಲು ಮಾಡಿರಿ, ಯಾವ್ದಾರ ಅದು ಮಾಡಿ. ಇಂಟು ಮಾಡುವಾಗ ಯಾವ್ದು ಮಾಡಿದ್ರು ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ಇದರ ಅರ್ಥ ಏನು ಅಂತ ಹೇಳಿದರೆ ಇದು 2ದಿಂದನೂ ಹೋಗ್ಬೇಕು, ಡಿವೈಡ್ ಆಗಬೇಕು, 3ದಿಂದನೂ ಡಿವೈಡ್ ಆಗಬೇಕು. ಈಗ ನೋಡ್ರಿ ಇದು 2ದಿಂದ ಡಿವೈಡ್ ಆಗ್ತೈತಿ, ಯಾಕಂದ್ರೆ ಲಾಸ್ಟ್ ಏನೈತಿ ನಮಗೆ 0 ಐತಿ, ಇದು 2ದಿಂದ ಡಿವೈಡ್ ಆಗ್ತೈತಿ. ಇವಿಷ್ಟು ಸಮ್ ಮಾಡಿ ನೋಡ್ರಿ. 3 + 1 4, 4 + 2 6, 6 + 0 6. 6 ಅಂದಮೇಲೆ 3ದಿಂದನೂ ಹೋಗ್ತೈತಿ. ಹಾಗಾದ್ರೆ ಇವೆರಡರಿಂದ ಹೋಗ್ತೈತೆ ಅಂದರೆ 6ದಿಂದನೂ ಇದು ಡಿವೈಡ್ ಆಗ್ತೈತಿ. ಇಷ್ಟ. ಹಾಗಾದ್ರೆ ವಿಚ್ ನಂಬರ್ ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ 2 and 3, ದೆನ್ ದ ಹೋಲ್ ನಂಬರ್ ಆಲ್ಸೋ ಈಸ್ ಡಿವಿಜಿಬಲ್ ಬೈ 6. ಇಷ್ಟ. ಭಾಳ ಈಜಿ ಅದ. ಹಂಗಾರೆ 6ಇಂದ ನಾವು ಏನು ನೋಡ್ಕೋಬೇಕು? ಫಾರ್ ಎಕ್ಸಾಂಪಲ್ ಇನ್ನೊಂದು ನಂಬರ್ ಕೊಡ್ತೀನಿ, 2 1 5 0 ಕೊಟ್ಟೆ. ಇದು ನೋಡ್ರಿ ಗೊತ್ತಾಗ್ತೈತಿ ಸರ್ ಇದು 2ದಿಂದ ಹೋಗ್ತೈತ್ರಿ. ಎಸ್, ಯು ಆರ್ ರೈಟ್. ಹಾಗಾದ್ರೆ ಅಷ್ಟು ಪ್ಲಸ್ ಮಾಡಿ ನೋಡ್ರಿ. 2 + 1 3, 3 + 5 8, 8 + 0 8. ಹಾಗಾದ್ರೆ 8 ನಮಗೆ 3 ಟೇಬಲ್ನಾಗ ಐತಿ? ಇಲ್ಲ. ಹಾಗಾದ್ರೆ 2ದಿಂದ ಹೋಗ್ತೈತಿ, 3ದಿಂದ ಹೋಗೋದಿಲ್ಲ. ಆವಾಗ ದಿಸ್ ನಂಬರ್ ಏನಾಗೋದಿಲ್ಲ, ನಾಟ್ ಡಿವಿಜಿಬಲ್ ಬೈ ನಮ್ಗೆ 6 ಅಂತ ಹೇಳಬೇಕು. 3ದಿಂದ ಹೋಗಲಿಲ್ಲ, ಹಂಗಾರೆ 2ದಿಂದ ಹೋಗಲಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತಗೋತೀನಿ 3 1 2 ಅಂತ ತಗೊಂಡೀನಿ. ಈಗ ನೋಡ್ರಿ ಈ ನಂಬರು, ಅಥವಾ ನಾನು ಇನ್ನೊಂದು ಹಿಂಗೆ ಮಾಡ್ಕೊತೀನಿ, 2 1 3 ತಗೋತೀನಿ. ಈಗ ಇದು 2ದಿಂದ ಹೋಗೋದಿಲ್ಲ, 2ದಿಂದ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ ಏನಿಲ್ಲ ನೋಡ್ರಿ, 2ದಿಂದ ಹೋಗೋದಿಲ್ಲ. 3ದಿಂದ ನೋಡ್ರಿ 2 + 1 3, 3 + 3 6. ಹಂಗಾರೆ 3ದಿಂದ ಹೋಗುತ್ತೆ. 2ದಿಂದ ಹೋಗೋದಿಲ್ಲ, 3ದಿಂದ ಹೋಗತ್ತೆ ಈ ಸಲ, ಆದ್ರೆ ಇದು 6ಇಂದ ಡಿವೈಡ್ ಆಗೋದಿಲ್ಲ. ಇದರ ಅರ್ಥ 2ದಿಂದನೂ ಹೋಗಬೇಕು ಕಂಪ್ಲೀಟ್ಲಿ, 3ದಿಂದನೂ ಹೋಗಬೇಕು, ಆವಾಗ 6ಇಂದ ಹೋಗ್ತೈತಿ. ಅದ್ರಾಗ 2 ಹೋಗಿಲ್ಲ ಅಂದ್ರೂ ಹೋಗೋದಿಲ್ಲ, 3 ಹೋಗಿಲ್ಲ ಅಂದ್ರೂ ಹೋಗೋದಿಲ್ಲ. ಇದು ರೂಲ್ಸು. ಇನ್ನು ಲಾಸ್ಟ್ ಒಂದು ಉಳಿತು, ಅದು ಡಿವಿಜಿಬಲ್ ಬೈ 7. ಹಂಗಾರೆ ಡಿವಿಜಿಬಲ್ ಬೈ 7 ಅಂದ್ರೆ ಹೆಂಗಪ್ಪ ಅಂತ ನೋಡ್ರಿ. ಲಾಸ್ಟು ಹಂಗಾರೆ ಇಲ್ಲೇ ಡಿವಿಜಿಬಲ್ ಬೈ 7. ಹಾಗಾದ್ರೆ ಇಲ್ಲಿ ಡಿವಿಜಿಬಲ್ ಬೈ 7 ಅಂತ ನಾವು ತೊಗೊಂಡಾಗ ಸ್ವಲ್ಪ ಇಲ್ಲಿ ಲಕ್ಷ ಇರಲಿ, ಇದೊಂದು ರೂಲು ಇಲ್ಲಿ ನಿಮ್ಮ ಬುಕ್ನಾಗಿಲ್ಲ, ಇದನ್ನು ಡೈರೆಕ್ಟಾಗಿ ನೀವು ನೆನ್ಪಿಟ್ಕೋಬೇಕಾಗ್ತದೆ. ನಾನು ಹಂಗೆ ಒಂದಿಷ್ಟು ಏನರ ಒಂದು ನಂಬರ್ ಬರಿತೀನಿ. ಹಿಂಗೊಂದು ನಂಬರ್ ಅದ ನಿಮ್ಗೆ ಅಂತ ಇಟ್ಕೋರಿ. ಹಂಗೆ
ಈ ನಂಬರ್ 7 ಡಿವೈಡ್ ಆಗ್ತೈತೆ ಇಲ್ಲ ಅಂತ ನೋಡಬೇಕು. ಹೆಂಗೆ ನೋಡೋದು? ಲಾಸ್ಟ್ ಡಿಜಿಟ್ ನೋಡಬೇಕು. ಲಾಸ್ಟ್ ಡಿಜಿಟ್ ಇದನ್ನು ಡಬಲ್ ಮಾಡಿ ಇದ್ರಾಗ ಕಳಿಬೇಕಷ್ಟೆ, ಸಬ್ಟ್ರಾಕ್ಷನ್ ಮಾಡಬೇಕು. ಈ ಲಾಸ್ಟ್ ನಂಬರ್ ಬಿಟ್ಟು ಬರ್ಕೊಳ್ಳೋಣ ಮೊದಲ. 7 2 8 3 5 6 ಇದ್ರ ಡಬಲ್ ಮಾಡಿದರೆ 6 ಆತಲ್ಲ, ಆ 6 ಹಚ್ಚಿ ಇದನ್ನು ಮೈನಸ್ ಮಾಡಿ. 6ದಾಗ 6 ಹೋದ್ರೆ ಇದು 0 ಆತ, ಇದು 5 ಆತ, ಇದು 3 ಆತ, ಇಲ್ಲಿ 8 ಆತ, ಇಲ್ಲಿ 2 ಆತ, ಇದು 7 ಆತ. ಈಗ ಲಾಸ್ಟ್ ನಂಬರ್ ಏನೈತಿ ನಮಗೆ 0 ಐತಿ, ಅದನ್ನ ಬಿಟ್ಟು ಬರ್ಕೊಳ್ರಿ. 7 2 8 3 5 ಇದು 0 ಐತಲ್ಲ, ಇದು ಡಬಲ್ ಮಾಡಿದ್ರು 0ನ ಆಯ್ತು. ಹಂಗಾರೆ ಇದು 5 3 8 2 7. ಹಾಗಾದ್ರೆ ಈಗ ಇದ್ರದ್ದು ಲಾಸ್ಟ್ ನಂಬರ್ 5 ಐತಿ. 7 2 8 3 5 ಡಬಲ್ ಏನಾಯ್ತು? 10 ಆಯ್ತು. ಹಂಗಾರೆ ಇಲ್ಲೇ 3 3 ಆಯ್ತು, 8ದಾಗ 1 ಹೋದ್ರೆ 7 ಆಯ್ತು, ಇದು 2 ಆಯ್ತು, ಇದು 7 ಆಯ್ತು. ಈಗ ಲಾಸ್ಟ್ ನಂಬರ್ ನಮ್ಮ 3 ಐತಿ, ಅದನ್ನು ಬಿಟ್ಟು ಬರ್ಕೊಳ್ಳೋನು. 3 ಇದ್ದು ಡಬಲ್ ಏನಾಯ್ತು? 6 ಆಯ್ತು. ಹಂಗಾರೆ 7ದಾಗ 6 ಹೋದ್ರೆ 1, ಆಮೇಲೆ ಇಲ್ಲಿ 2, ಇದು 7. ಹಂಗಾರೆ ಲಾಸ್ಟ್ ನಂಬರ್ ನಮಗೆ 1 ಐತಿ, ಅದನ್ನು ಬಿಟ್ಟು ಬರ್ಕೊಳ್ರಿ. 1ದು ಡಬಲ್ 2, ಹಂಗಾರೆ ಇದನ್ನು ಕಳೀರಿ. 2ದಾಗ 2 ಹೋದ್ರೆ 0, 7ಕ್ಕೆ 7. ನಮಗಿಷ್ಟು ನೋಡ್ರಿ ಗೊತ್ತಾಗತ್ತೆ. ಈಗ 7 10 70, ಹಂಗಾರೆ ಇದು 7ಇಂದ ಹೋಗ್ತೈತಿ. ಇನ್ನೂ ಮಾಡ್ಬೇಕ್ರಿ ಅಂತ ಹೇಳಿದ್ರೆ ಈ 7 ಹಚ್ಕೋರಿ, 0 ಬಿಟ್ಟು. 0ದು ಡಬಲ್ ಏನಾಯ್ತು? 0ನ ಆತು, ಇದ್ರ ತೆಗೀರಿ. 7ದಾಗ 0 ಹೋದ್ರೆ 7. ಹಂಗಾರೆ 7 ನಮಗೆ 7 ಟೇಬಲ್ನಾಗ ಐತಿ. ಹಂಗಾರೆ ದಿಸ್ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 7 ಅಂತ ಹೇಳ್ತೀವಿ. ಹಂಗಾರೆ ಅದನ್ನು ಬಿಟ್ಟು ನಾವು ಬೇರೆ ನಂಬರ್ ತೊಗೊಂಡು ಮಾಡಿದರೆ ಇಲ್ಲಿ ನಮಗೆ 7 ಟೇಬಲ್ನಾಗ ಇದ್ದದ್ದು ನಂಬರ್ ಬರಲಿಲ್ಲ ಅಂದ್ರೆ ಅದೇನಾಗೋದಿಲ್ಲ, ಇಟ್ ಈಸ್ ನಾಟ್ ಡಿವಿಜಿಬಲ್ ಬೈ 7 ಅಂತ ಹೇಳ್ತೀವಿ. ಈಗ ನಿಮಗೆ ಟೋಟಲ್ ಆಗಿ ನಾನು ವಿಡಿಯೋ ಲೆಂಗ್ದಿ ಆಗಬಾರ್ದು ಅಂತ ತಿಳ್ಕೊಂಡು ಶಾರ್ಟ್ ಆಗಿ ನಿಮಗೆ ಬರೀ 10 ತನಕ ಅಷ್ಟೇ ಹೇಳೀನಿ. ಆ್ಯಕ್ಚುಲಿ 20 ತನಕ ಬೇಕಾದ್ರೆ ನೀವು ಕಮೆಂಟ್ ಮಾಡ್ಬೋದು. ಆದರೆ 20 ತನಕ ನೆನಪಿಟ್ಟು ನೀವು ಎಂಥ ಸಂಖ್ಯೆಗಳನ್ನಾದರೂ ಕೂಡ ಈಸಿಯಾಗಿ ಡಿವಿಜಿಬಲ್ ಮಾಡ್ಬೋದು. ಆದರೂ ನೀವು 10th ಅವ್ರಿಗೆ ಇಷ್ಟಾದರೂ ಮಾಡಿದರೆ ಒಂದು ನಮಗೇನಾಗ್ತೈತಿ, ಈಸಿ ಆಗ್ಬೋದು. ಹಾಗಾದ್ರೆ ನಾನು ಇನ್ನೊಂದು ಸರಿ ನಿಮಗೆ ನೆನಪು ಮಾಡ್ತೀನಿ, ನೆನಪಿಟ್ಕೊಳ್ರಿ. ಡಿವಿಜಿಬಲ್ ಬೈ 2 ಅಂತಂದ್ರೆ ಏನಂತ ಹೇಳಬೇಕು? ವಿಚ್ ನಂಬರ್ ಎಂಡ್ಸ್ ವಿತ್ ದ 0 2 4 6 or 8 ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 2 ಅಂತೀರಿ. 3 ಹೇಳಬೇಕಾಗಿದ್ದರೆ ದ ಸಮ್ ಆಫ್ ದ ಆಲ್ ದ ಡಿಜಿಟ್ಸ್ ಈಸ್ ಡಿವಿಜಿಬಲ್ ಬೈ 3 ದೆನ್ ದ ಹೋಲ್ ನಂಬರ್ ಡಿವಿಜಿಬಲ್ ಬೈ 3 ಅಂತ ಹೇಳ್ತೀರಿ. ಅದೇ ರೀತಿನ ನಮಗೆ 9ದ್ದು ಹೇಳಿದ್ದೆ ನಾನು. 9ದ್ದು ಏನು ಮಾಡಿದ್ದೀವಿ? ಅಲ್ಲಿಯೂ ಸಮ್ ಆಫ್ ದ ಆಲ್ ದ ಡಿಜಿಟ್ಸ್ ಡಿವಿಜಿಬಲ್ ಬೈ 9 ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 9 ಅಂತ ಹೇಳ್ತೀರಿ. ಇನ್ನು 4ಕ್ಕೆ ಬಂದರೆ ಡಿವಿಜಿಬಲ್ ಬೈ 4 ಹೆಂಗೆ ನೋಡೋದಂದ್ರೆ ದ ಲಾಸ್ಟ್ 2 ಡಿಜಿಟ್ಸ್ ಆರ್ ಜೀರೋಸ್ ಆರ್ ಡಿವಿಜಿಬಲ್ ಬೈ 4 ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 4 ಅಂತ ಹೇಳಿದ್ರಿ. ಹಾಗಾದ್ರೆ ಅದೇ ಸೇಮ್ 8ದೊಳಗೆ ನೋಡಿದರೆ ಲಾಸ್ಟ್ 3 ಡಿಜಿಟ್ಸ್ ಆರ್ ಜೀರೋಸ್ ಆರ್ ಡಿವಿಜಿಬಲ್ ಬೈ 8 ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 8 ಅಂತ ಹೇಳ್ತೀರಿ. ಆಮೇಲೆ ನಾವು 9 ಆಯ್ತು, 4 ಆಯ್ತು, 8 ಆಯ್ತು. ಇನ್ನು ನಾವು 5 ನೋಡಬೇಕು ಅಂತ ಹೇಳಿದರೆ ದ ಲಾಸ್ಟ್ ಡಿಜಿಟ್ ಎಂಡ್ಸ್ ವಿತ್ ದ 0 or 5 ದೆನ್ ಹೋಲ್ ದ ನಂಬರ್ ಈಸ್ ಡಿವಿಜಿಬಲ್ ಬೈ 5 ಅಂತ ಹೇಳ್ಬೋದು. ಅದೇ ರೀತಿ 10 ನೋಡಬೇಕು ಅಂತ ಹೇಳಿದರೆ 10ದಾಗ ಏನು ಮಾಡ್ತೀವಿ? ದ ಲಾಸ್ಟ್ ಡಿಜಿಟ್ ಏನಿರಬೇಕು? 0 ಇರಬೇಕು. ದೆನ್ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 10 ಅಂತೀರಿ. ಬಟ್ ಇಲ್ಲಿ 6 ನೋಡುವಾಗ ಏನು ಮಾಡಬೇಕು? ಯಾವ ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ 2ದಿಂದನೂ ಹೋಗಬೇಕು, 3ದಿಂದನೂ ಹೋಗಬೇಕು. ಆವಾಗ ದ ಹೋಲ್ ನಂಬರ್ ಈಸ್ ಡಿವಿಜಿಬಲ್ ಬೈ 6 ಅಂತೀರಿ. ಹಾಗಾದ್ರೆ 7ದ್ದು ಹೆಂಗೆ ಮಾಡ್ತೀರಿ? ಲಾಸ್ಟ್ ಡಿಜಿಟ್ ನೋಡಬೇಕು, ಅದನ್ನು ಡಬಲ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡ್ತಾ ಹೋಗಬೇಕು. ಆವಾಗ 7 ಉಳಿದಿರ್ತಕ್ಕಂಥ ರಿಮೈಂಡರ್ 7 ಟೇಬಲ್ನಾಗ ಇದ್ದರೆ ಅದು ಕಂಪ್ಲೀಟ್ಲಿ ಡಿವಿಜಿಬಲ್ ಬೈ 7 ಅಂತೀರಿ. ಇಲ್ಲ ಅಂದರೆ ಅದು 7ಇಂದ ಡಿವೈಡ್ ಆಗೋದಿಲ್ಲ ಅಂತ ಹೇಳ್ತೀರಿ. ಹಂಗೆ ಮಾಡಿ ಸಬ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀರಿ. ಇಷ್ಟು ನಮಗೆ ಕಂಪ್ಲೀಟ್ ಐಡಿಯಾ ಬಂದ ಮೇಲೆ ಇನ್ನು ನಾವು ಈಸಿಯಾಗಿ ಏನು ಮಾಡ್ಬೋದು? ಎಕ್ಸಸೈಸನ್ನು ಬಿಡಿಸ್ಬೋದು. ಆದರೆ ಎಕ್ಸಸೈಸ್ ಬಿಡಿಸೋಕ್ಕಿಂತ ಮೊದಲ ನೀವು ನಿಮ್ಮ ಉತ್ಸಾಹವನ್ನು, ನಿಮ್ಮ ಪ್ರೀತಿಯನ್ನು ಈ ನಮ್ಮ ಯಾವುದೋ ಅಫಿಷಿಯಲ್ ಸ್ಟಡಿ ಬೂಮ್ ಯೂಟ್ಯೂಬ್ ಚಾನೆಲಿಗೆ ತೋರಿಸಿದ್ರೆ ಏನಾಗ್ತೈತಿ? ನಮಗೆ ಇನ್ನೂ ಇಂಥ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಮಕ್ಕಳಿಗೆ ಪ್ರೊವೈಡ್ ಮಾಡೋಕೆ ನಮಗೇನಾಗ್ತೈತಿ? ಉತ್ಸಾಹ ಬರ್ತೈತಿ. ಜೊತೆಗೆ ನೀವು ಅಷ್ಟೇ ಅಲ್ದನ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಸಂಬಂಧಿಗಳಿಗೆ ಯಾರ್ಯಾರು 10th ಕ್ಲಾಸ್ ಓದ್ತಾ ಇದ್ದಾರೋ ಅಥವಾ ಬೇಸಿಕ್ ಕಾನ್ಸೆಪ್ಟ್ ಬೇಕಾಗ್ಯಾವೋ ಅಂಥವ್ರಿಗೆಲ್ಲ ಕಳಿಸಿ ಈ ಚಾನಲನ್ನು ನೀವೆಲ್ಲ ಬೆಳೆಸ್ರಿ. ನಾನೀಗ ಎಕ್ಸಸೈಸನ್ನು ಪ್ರಾರಂಭ ಮಾಡ್ತೀನಿ. ಈಗ ಎಕ್ಸಸೈಸ್ 1.1 ಬಿಡಿಸೋಣ. ಅದರಾಗ ಮೊದಲೇ ನಿಮಗೆ ಕ್ವಶನ್ ನೋಡ್ರಿ. ಎಕ್ಸ್ಪ್ರೆಸ್ ಈಚ್ ನಂಬರ್ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಪ್ರೈಮ್ ಫ್ಯಾಕ್ಟರ್ದಿಂದ ನೀವೇನು ಮಾಡಬೇಕು? ಈ ನಂಬರನ್ನು ನೀವು ಪ್ರೈಮ್ ಫ್ಯಾಕ್ಟರ್ಸ್ ಮಾಡಿ ಬಿಡಿಸ್ಬೇಕು. ಅದ್ರ ಪ್ರಾಡಕ್ಟ್ ಬರೀಬೇಕು. ಅಂದರೆ ಅವನ್ನ ಮಲ್ಟಿಪ್ಲೈ ರೂಪದೊಳಗೆ ಬರೀಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಫಸ್ಟ್ 140.
ನಾನು ನಿಮಗೆ ಹೇಳಿದ್ದೆ. ಈಗ ನೋಡಿ ಡಿವಿಜಿಬಲ್ ರೂಲ್ ನಮ್ಗೆ ಎಷ್ಟು ಹೆಲ್ಪ್ ಆಗ್ತಾವಂತ. ಲಾಸ್ಟ್ 0 ಐತಿ, ನಾವು 2ದಿಂದ ತೆಗಿಬಹುದು, 5ದಿಂದ ತೆಗಿಬಹುದು, 10ದಿಂದ ತೆಗಿಬಹುದು, ಆಮೇಲೆ 4ದಿಂದನೂ ತೆಗಿಬಹುದು. ಆದ್ರೆ ಅವೆಲ್ಲ ಪ್ರೈಮ್ ನಂಬರ್ ಅಲ್ಲ. 4ನೂ ಅಲ್ಲ, 5 ತೊಗೋಬೋದು, ಇನ್ನು ಇಲ್ಲ ಅಂದ್ರೆ 2 ತೊಗೋಬಹುದು. ಹಾಗಾದ್ರೆ ಈಗ 0ದಿಂದ ನಾವು 2 ಐತಲ್ಲ, ನೀವು 2 ತೊಗೊಂಡ್ರು ಒಂದ, 5 ತೊಗೊಂಡ್ರು ಒಂದ, ಅವ ಏನು ಮಾಡ್ತಾವೆ, ಇಲ್ಲಿ ಸೇಮ್ ಬರ್ತಾವೆ. ಇಲ್ಲಿ 2 ತೊಗೊಂಡ್ರೆ ಇಲ್ಲಿ ಏನು ಬರಬೇಕು ಅವು ಬರ್ತಾವೆ. 5 ತೊಗೊಂಡ್ರೆ ಅದರದಾಗಿಂದ ಮತ್ತೆ ಸೇಮ್ ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಾ 2 ತೊಗೋತೀನಿ ಅಂತ ಇಟ್ಕೊಳ್ಳೋಣ. ಇಲ್ಲಿ 0 ಫಸ್ಟ್ಗೆ ಹಚ್ಚಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಅದಕ್ಕೆ 15 ತೊಗೊಳ್ಳೋ ಅವಶ್ಯಕತೆ ಇಲ್ಲ. 2 7 14, ಮುಂದೆ 0ಕ್ಕೆ 0 ಮತ್ತು 0 ಬಂದತ್ತೆ ಅಂದಮೇಲೆ 2ದಿಂದ ಡಿವೈಡ್ ಆಗ್ತೈತಿ. ಹಾಗಾದ್ರೆ 2 3 6, 1 ಉಳಿತೈತಿ 10. ಹಾಗಾದ್ರೆ 2 5 10. ಈಗ ನೋಡ್ರಿ, ಈಗ ನಮಗೆ 0 ಆಗಲಿ, 2 ಆಗಲಿ, 4 ಆಗಲಿ, 6 ಆಗಲಿ, 8 ಆಗಲಿ ಬಂದಿಲ್ಲ, 2ದಿಂದ ಹೋಗೋದಿಲ್ಲ. ನಾನು ನಿಮ್ಗೆ ಡಿವಿಜಿಬಲ್ ರೂಲ್ ಹೇಳಿದ್ದೆ. 5 ಐತಿ, 0 ಅಥವಾ 5 ಬಂದ್ರೆ 5ದಿಂದ ಹೋಗ್ಕತಿ ಅಂತ. ಹಂಗಾರೆ 5 ತೊಗೋತೀವಿ. 5 7 35. ಈಗ 7 ನಮ್ಗೆ ಆಲ್ರೆಡಿ ಇವನ್ ಏನೈತಿ, ಇದು ಪ್ರೈಮ್ ನಂಬರ್ ಐತಿ. ಹಂಗಾರೆ 7 1 ನೋಡ್ರಿ, ನಾನಿಲ್ಲಿ ಮೊದಲ 5 ತೊಗೊಂಡಿದ್ರೆ ಈ 2 ಆಮೇಲೆ ಬರ್ತಿದ್ದು, ಅಥವಾ ಮೊದಲ 7 ತೊಗೊಂಡಿದ್ರೆ ಇವೆಲ್ಲ ಆಮೇಲೆ ಬರ್ತಿದ್ದು. ಇವಾಗ ಬರ್ತಾವೆ, ಚೇಂಜ್ ಬರಂಗಿಲ್ಲ. ಹಂಗಾರೆ ಪ್ರಾಡಕ್ಟ್ ಬರ್ರಿ ಅಂತಂದಾನ. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಯ್ತು. ಇದನ್ನ ಹೆಂಗೆ ಬರೀಬೇಕು? 140 ಈಸ್ ಈಕ್ವಲ್ ಟು, ನೋಡ್ರಿ 2 ಎಷ್ಟು ಅದಾವೆ, ಇಲ್ಲಿ 2 ಅದಾವೆ, 2 ಸ್ಕ್ವೇರ್ ಇಂಟು 5 ಐತಿ, 1 ಐತಿ, 7 1 ಐತಿ, ಇಷ್ಟು ಬರಿಬೇಕು ನೋಡ್ರಿ, ಮುಗಿತು ಲೆಕ್ಕ. ಅದ ನೋಡ್ರಿ ಸೆಕೆಂಡ್ ತಗೋತೀರಿ, 156 ಅದ. ಇಲ್ಲಿ ನೋಡಿ ನಿಮ್ಗೆ ಎಷ್ಟು ಈಜಿ ಐತಿ, ಇಲ್ಲಿ 6 ಐತಿ, 6 ಐತಿ. 3ದಿಂದನೂ ತಗೋ, 3 ಅಲ್ಲ ಸಾರಿ, ಏನು 1 6 6 12, 2ದಿಂದ ತಗೋಬಹುದು. ಹಂಗಾರೆ 2ದಿಂದ ತಗೊಂಡ್ರಿ ಇಲ್ಲಿ ಏನಾಯ್ತು, 2 7 14 ಆಯ್ತು, 1 ಉಳಿತೈತಿ, 16 ಆಯ್ತು, 8 ಮತ್ತೆ ನೋಡ್ರಿ 8 ಐತಿ, 2ದಿಂದ ಹೋಗುತ್ತೆ, 2 3 6, 1 ಉಳಿತೈತಿ, 18 ಆಯ್ತು. ಹಾಗಾದ್ರೆ 2 9 18. ಈಗ ನೋಡ್ರಿ ಮತ್ತೇನು ಬಂತಿಲ್ಲೇ, ನಮಗೆ 3 + 9 ಕೂಡಿಸ್ರಿ, ಏನಾಯ್ತು 12 ಆಯ್ತು. 3 ಟೇಬಲ್ದಾಗ ಐತಿ, 3 1 3 3 ಇಲ್ಲಿ 13 ಇವನ್ ಏನೈತಿ, ಇದು ಪ್ರೈಮ್ ನಂಬರ್ ಐತಿ, ಡೈರೆಕ್ಟ್ ಪ್ರೈಮ್ ನಂಬರ್ ಬರ್ರಿ, 13 1 ಹಂಗಾರೆ ಇಲ್ಲಿ 156 ಅಂದ್ರೆ ನಾವು ಹೆಂಗೆ ಬರೀಬಹುದು, 2 ಸ್ಕ್ವೇರ್ ಇಂಟು 3 ಇಂಟು 13 ನೋಡ್ರಿ. ಅದೇ ರೀತಿ ಥರ್ಡ್ ಒನ್ ತಗೊಳ್ರಿ, ಥರ್ಡ್ ಒನ್ 156 ನೋಡ್ರಿ, 156 ಎರಡು ಸರಿ ಬರ್ದೀನಿ, ಸಾರಿ 156 ಆಗೈತಿ. ನಮಗೆ 3825 ಇಲ್ಲಿ, ಇದು ಥರ್ಡ್ ಐತಿ, ಇದು ಥರ್ಡ್ ಐತಿ, ಇಲ್ಲಿ ಇದು ಫೋರ್ತ್ ಐತಿ, ಇದು ನಮಗೆ ಫಿಫ್ತ್ ಐತಿ. ಹಾಗಾದ್ರೆ ಈಗ ಇಲ್ಲಿ ಏನು ಮಾಡೋಣ ಅಂದ್ರೆ 3825 ತಗೊಳ್ಳೋಣ. 3825 ನಿಮ್ಗೆ ಗೊತ್ತಾಗತ್ತೆ ನೋಡಿದರೆ, ಲಾಸ್ಟ್ ನಂಬರ್ 5 ಐತಿ, 5ದಿಂದ ಹೋಗುತ್ತೆ. ಹಂಗಾರೆ 5 ತಗೊಳ್ಳೋಣ. 5 7 35 ಆಯ್ತು, 3 ಉಳಿತೈತಿ 32, 5 6 32 ಉಳಿತೈತಿ, 25 5 5 25 ಮತ್ತು 5 ಬಂತು. ಹಂಗಾರೆ 5 1 5, 7ದ 5 ಹೋದ್ರು 2 ಉಳಿತೈತಿ, 26 ಆಯ್ತು, 5 5 25, 1 ಉಳಿತೈತಿ, 15 ಆಯ್ತು. ಅವಾಗ 5 3 15 ಆಯ್ತು. ಈಗ ನೋಡ್ರಿ 1 + 5 6 ಆಯ್ತು, 6 + 3 9, 3ದಿಂದ ಹೋಗುತ್ತೆ ನೋಡಿ, ಎಷ್ಟು ಈಜಿ. ಸರ್ 9ದಿಂದ ಹೋಗೋದಿಲ್ಲನ? ಹೋಗುತ್ತಾ. 9 ಏನಲ್ಲ, ಪ್ರೈಮ್ ನಂಬರ್ ಅಲ್ಲ. ನಿಮ್ಮ ಪ್ರೈಮ್ ನಂಬರ್ ಫಸ್ಟ್ ವಿಡಿಯೋದಾಗ ನಾ ಕ್ಲಿಯರ್ ಮಾಡಿ ಹೇಳಿಬಿಟ್ಟೇನಿ. ಹಾಗಾದ್ರೆ ಈಗ ಅದನ್ನು ನಾವು 3 ತಗೊಳ್ಳೋಣ. 3 ತೊಗೊಂಡ್ರೆ ಏನಪ್ಪ ನಮಗೆ, 3 5 15, 3 1 ಈಗೂ ನೋಡ್ರಿ 5 + 1 6, 3ದಾಗ ಹೋಗ್ತೈತಿ. ಹಂಗಾರೆ 3 1 3, 5ದಾಗ 3 ಹೋದ್ರೆ 2 ಉಳಿತು, ಹಂಗಾರೆ 21 ಆಯ್ತು, 3 7 21. ಹಾಗಾದ್ರೆ 17 ನಮಗೆ ಪ್ರೈಮ್ ನಂಬರ್ ಐತಿ, 17 1 ಹಂಗಾರೆ ಇದನ್ನು ಬರಿತೀವಿ. 3825 ಈಸ್ ಈಕ್ವಲ್ ಟು ಪ್ರೈಮ್ ಪ್ರಾಡಕ್ಟ್ ಅಂತ ಹೇಳ್ಯಾನ, ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂದಾನ. ಈಗ ನಾವು ಇದನ್ನೇನು ಮಾಡ್ತೀವಿ, 5 ಸ್ಕ್ವೇರ್ ಬಂದೈತಿ, ಇಲ್ಲೇ 3 ಎರಡು ಸರಿ ಅದಾವ, 3 ಸ್ಕ್ವೇರ್ ಐತಿ ಇಂಟು 17. ಇನ್ನು 4ನೇದು ನೋಡ್ಕೊಳ್ರಿ, ಏನೈತಿ 5005 ಐತಿ, ಇಲ್ಲೇ ಲಾಸ್ಟ್ 5 ಐತಿ, ನಮ್ಮ 5ದಿಂದ ಡಿವೈಡ್ ಆಗ್ತೈತಿ. ಹಂಗಾರೆ 5 ತಗೊಂತೀರಿ, 5 1 0 0, ಇದು 5 1. ಹಾಗಾದ್ರೆ ಈಗ ನೋಡ್ರಿ ಎಷ್ಟರಲ್ಲೇ ಹೋಗ್ತೈತಿ ನೋಡ್ಕೊರಿ, ಯೋಚನೆ ಮಾಡಿರಿ. ನಾನು ನಿಮಗೆ ಹೇಳಿದ್ದೆ ರೂಲ್ಸ್, 7ಇಂದ ಹೋಗ್ತೈತೆ ಅಂತ ಟ್ರೈ ಮಾಡಿ ನೋಡ್ರಿ. ಇಲ್ಲಿ 1 0 1 ಐತಿ, ಇದು 1 ಐತಿ, ಇದನ್ನು ಡಬಲ್ ಮಾಡಿರಿ,
ಡಬಲ್ ಮಾಡಿರಿ 2 1 ಜ 2 ಆಯ್ತು. ಈಗ ನೋಡಿರಿ ಅದು 10 2 ಹೋದ್ರೆ 8 ಆಯ್ತು. ಇದು 1 ಹೋದ್ರೆ 9 ಆಯ್ತು. 0 ಆಯ್ತು 98 ಆಯ್ತು. ಮುಂದೆ ಇದನ್ನು ಡಬಲ್ ಮಾಡಿದ್ರೆ ಇದಕ್ಕಿಂತ ಸಣ್ಣದಾಗ್ತೈತಿ. ಹಂಗಾರೆ ಈಗ ನಮಗೆ 7 1 ಜ ನೋಡ್ರಿ 7 ಆಯ್ತು. 2 ಉಳಿತೈತಿ 20. ಹಂಗಾರೆ 7 ಹೋಗ್ತೈತಿ. ಇಲ್ಲಿ ನೋಡ್ರಿ 7 1 ಜ 7 2 28 ಆಯ್ತು. 7 4 ಜ 28. ಹಾಗಾದ್ರೆ ಈ ಹೋಲ್ ನಂಬರ್ 7 ಹೋಗ್ತೈತಿ. 7 1 ಜ 7. 10 7 ಹೋದ್ರೆ 3 ಉಳಿತು 30 ಆಯ್ತು. 7 4 ಜ 28. ಹಾಗಾದ್ರೆ 28 ಅಂತ 30 ಒಳಗೆ 28 ಹೋದ್ರೆ 2 ಉಳಿತು 21 ಆಯ್ತು. 7 3 ಜ 21. ಈಗ ನೋಡ್ರಿ ಎಷ್ಟರಲ್ಲಿ ಹೋಗ್ತೈತಿ. ಹಂಗಾರೆ 143 ಐತಿ. ಇದು ಎಷ್ಟರಲ್ಲಿ ಹೋಗ್ತೈತಿ ಯೋಚನೆ ಮಾಡಿ. ಇದು ನಮಗೆ 13 ಹೋಗ್ತೈತಿ. ನಾನು ನಿಮಗೆ 20 ತನ ರೂಲ್ಸ್ ಹೇಳ್ಬೇಕಂತಿದ್ದು ಇದಕ್ಕೆ ನೋಡುತ್ತೇನೆ ಪಟ್ನ 13 ಸರಿ ಹೆಂಗೆ ಹೋಗ್ತೈತಿ ಆ ರೂಲ್ಸ್ ನಿಮ್ಗೆ ಬೇಕಂದ್ರೆ ಕೇಳಂತ್ರಿ. ಈಗ ನೋಡ್ರಿ 13 ಹೆಂಗೆ ಹೋಗ್ತೈತಿ. ಈಗ 7 ಒಂದು ಪ್ರೈಮ್ ನಂಬರಾ. 7 ಆದ್ಮೇಲೆ ಯಾವುದು 11 ಹೋಗ್ತಾನ ಫಸ್ಟ್ ನೋಡ್ರಿ. ಹೋಗ್ಲಿಲ್ಲ ಅಂದ್ರೆ 13 ನೋಡ್ರಿ. ಯಾಕೆ ಇವನ್ ಇದು ನೋಡ್ಕೊಂತ ಹೋಗ್ಬೇಕು ಪ್ರೈಮ್ ನಂಬರ್. 11 ತಗೊಳ್ರಿ. 11 1 ಜ 11. 3 ಉಳಿತು 33. 11 3 ಜ 33. 13 ಬೇಡ 11ದಾಗ ಹೋಗ್ಬಿಡ್ತೈತಿ ನೋಡ್ಬೇಕಾರೆ ಇಲ್ಲಿ 11 1 ಜ 11. 14 11 ಹೋದ್ರೆ 3 ಉಳಿತಾ 33. 11 3 ಜ. ಹಂಗಾರೆ ಈಗ 13 ಉಳಿತು ಪ್ರೈಮ್ ನಂಬರ್ ಡೈರೆಕ್ಟ್ ಹಾಕ್ರಿ 13 1 ಜ. ಹಂಗಾರೆ ಇದನ್ನ ಹೆಂಗೆ ಬರಿಬೋದು 5005 ಈಸ್ ಈಕ್ವಲ್ ಟು ನೋಡ್ರಿ 5 × 7 × 11 × 13. ಹಾಗಾದ್ರೆ ಲಾಸ್ಟ್ ನಂಬರ್ ಐತಿ ನಮ್ಗೆ ಯಾವುದು ನೋಡ್ರಿ 7429 7429. ಹಾಗಾದ್ರೆ ಈ ನಂಬರ್ ಹೆಂಗೆ ಹೋಗ್ತತಿ ನೋಡ್ಬೇಕು. ಈಗ ಇದನ್ನು ನೀವು ನೋಡಿದರೆ ಎಷ್ಟರಲ್ಲಿ ಹೋಗ್ತತಿ ಅಂತ ನೋಡಬೇಕು. ಮೊದಲು ನನಗನ್ನಿಸ್ತೈತಿ ಈಗ 11 ನೋಡ್ಬೇಕಾ, ಯಾಕಂದ್ರೆ ದೊಡ್ಡ ನಂಬರ್ ಐತಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಇದು ಯಾವುದರಿಂದ ರೂಲ್ ಹತ್ತಲ್ಲ ಅಂದ್ರೆ ನಮಗೆ 20 ಮೇಲೆ ಅದಾವೆ. 20 ನಾ ಏನು ಹೇಳಿದೆ 11 20 ತನ 7 ರೂಲ್ನಾಗ ಅದಾವೆ. 11 ನೋಡ್ತೀರಿ 11 ಬರೋದಿಲ್ಲ. ನೀವು ಮಾಡಿ ನೋಡಿದ್ರೆ 13 ಬರೋದಿಲ್ಲ. 17ಕ್ಕೆ ಹೋಗ್ಬೇಕು. 17 ಏನಾದರೂ ಹೋಗ್ಕತ್ತೇನಂತ ನೋಡ್ರಿ. ಅದು ಹೋಗಲಿಲ್ಲ ಅಂದರೆ ನಮಗೇನು ಮಾಡಬೇಕು ನಾವು 17 ನೋಡೋನು ಯಾಕೆ ಹೊಕ್ಕತ್ತೆ ಇಲ್ಲ ಅನ್ನೋದು ಗೊತ್ತಾಗತ್ತೆ. 17 ತೊಗೊಂಡ್ರೆ ಎಷ್ಟಪ್ಪ 17 4 ಜ 68 ಆಯ್ತು. 17 4 ಜ 68. ಇಲ್ಲಿ ನೋಡ್ರಿ 74 68 ತೆಗಿರಿ. ಇಲ್ಲಿ 14 8 ತೆಗೆದ್ರೆ 6. ಇಲ್ಲಿ 0 6 ಉಳಿತು 62 ಆಯ್ತು. ಹಾಗಾದ್ರೆ ಈಗ ಇಲ್ಲಿ ನೋಡ್ರಿ ಇದು 62 ಆಯ್ತು. 62 ಆತಂದ್ರೆ ನಿಮ್ಗೆ ಈಗ 17 ಎಷ್ಟು ಆಗ್ತೈತಿ ಇದು ಆಗ್ತೈತಿ 68 ಅಂದ್ರೆ ಇಲ್ಲೇ 468 ಆಗೈತಿ. ಹಂಗಾರೆ ಅದು 3 ತಗೋಬೇಕಾ 51 ಆಯ್ತು. ಇದು 3 ತಗೊಳ್ಳೋಣ 51 ಆಯ್ತು. 51 ತೆಗೀರಿ. ಈಗ ಅದಾಗ 1 ಉಳಿತೈತಿ. ಇಲ್ಲಿ 11 ಉಳಿತು. ಹಂಗಾರೆ ಇದು ನೋಡ್ರಿ 11 ಇದೊಂದು 9 ಅಂದರೆ 119 ಆತ. ಹಂಗಾರೆ 17 7 ಜ 119. ಹೆಂಗೆ ರೀ ಸರ ನೋಡ್ರಿ ಇಂಟು ಮಾಡಿ ನೋಡ್ರಿ. 7 7 ಜ 49. 4 7 ಜ 7 4 11 119. ಹಂಗಾರೆ ಇದು ಇಷ್ಟ ಆಯ್ತು. ಈಗ ಎಷ್ಟರಲ್ಲಿ ಹೋಗ್ತೈತಿ 17 ನಾ ಹೇಳಿದ್ದೆ 17 ಹೋಗಲಿಲ್ಲ ಅಂದ್ರೆ ಅದ್ರ ಮುಂದಿನ ಪ್ರೈಮ್ ನಂಬರ್ ಯಾವುದು 19 ಮಾಡಿ ನೋಡ್ರಿ. ಹಾಗಾದ್ರೆ ಇಲ್ಲಿ 19 2 ಜ 38 ಬರ್ತೈತಿ ನೋಡ್ರಿ. 19 2 ಜ 38. 43 ಅದರೊಳಗೆ ಎಷ್ಟಾಯ್ತು 38 ತೆಗಿರಿ. 13 8 ತೆಗೆದ್ರೆ 5. ಇಲ್ಲಿ ಕ್ಯಾರಿ 1 4 ದ 4 0 5 ಉಳಿತು. ಇಲ್ಲಿ ಏನಿತ್ತು 7 ಇತ್ತು. ಹಂಗಾರೆ 19 3 ಜ 57. ಲಾಸ್ಟ್ 23 ನಮ್ಮ ಪ್ರೈಮ್ ನಂಬರ ಬಂತು. ಹಂಗಾರೆ ಇದು 1 ಜ. ಈಗ ನಾವು ಇದನ್ನು ಹೆಂಗೆ ಬರಿಬೋದು ಅಂತ ಹೇಳಿದರೆ ಈಗ ಇದನ್ನು ಹಿಂಗೆ ಬರಿಬೋದು. ಹೆಂಗಪ್ಪ ಅಂತಂದ್ರೆ ನೋಡ್ರಿ ಲಾಸ್ಟ್ ನಾವು ಅದನ್ನು ಯಾವ ರೀತಿ ಬರಿಬೋದು ಅಂತ ಹೇಳಿದರೆ 7429 ಈಸ್ ಈಕ್ವಲ್ ಟು ಎಲ್ಲ ಒಂದೊಂದು ಬೇರೆನ ಬಂದವು. 17 × 19 × 23. ಇದು ಫಸ್ಟ್ ಏನಪ್ಪ ಅಂದರೆ ಎಕ್ಸಸೈಸ್ದಾಗಿದ್ದು ಫಸ್ಟ್ ಲೆಕ್ಕ ಭಾಳ ಈಜಿ ಅದಾವ. ಎಲ್ಲ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿರಿ. ಅವನ್ನ ಪ್ರಾಡಕ್ಟ್ ಫಾರ್ಮ್ನೊಳಗೆ ಬರೀರಿ. ಇದ್ರಾಗ ಏನೂ ಡೌಟ್ ಇಲ್ಲ, ಸರಿಯಾಗಿ ತಿಳ್ಕೊಂಡಿರಿ ಅಂತ ತಿಳ್ಕೊತೀನಿ. ಡಿಯರ್ ಸ್ಟೂಡೆಂಟ್ಸು ಈ ಉಳಿದ ಇನ್ನೂ 6 ಪ್ರಾಬ್ಲಮ್ಸ್ ಉಳ್ದಾವ. ಆಮೇಲೆ ಎಕ್ಸಸೈಸ್ 1.2 ಐತಿ. ವಿಡಿಯೋ ಭಾಳ ಲೆಂಗ್ದಿ ಆಗೋದ್ರಿಂದ ನೀವು ನೋಡೋಕೆ ಭಾಳ ಬೇಜಾರು ಮಾಡ್ಕೋತೀರಿ ಅಂತ ತಿಳ್ಕೊಂಡು ಇದನ್ನ ಇಷ್ಟ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ಅವು ಉಳಿದಿರ್ತಕ್ಕಂಥ 6 ಲೆಕ್ಕಗಳನ್ನು ಮತ್ತು 1.2 ಎಕ್ಸಸೈಸನ್ನು ನಾನು ಕಂಪ್ಲೀಟ್ ಬಿಡಿಸೋಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನಿಮ್ಗೆ ವಿಡಿಯೋ ಭಾಳ ಲೆಂಗ್ದಿ ಆದ್ರೆ ನೋಡೋಕೆ ಇಂಟ್ರೆಸ್ಟ್ ಆಗೋದಿಲ್ಲ. ಅದಕ್ಕೆ ಇದಿಷ್ಟನ್ನೇ ಈಗ ಅಪ್ಲೋಡ್ ಮಾಡ್ತೀನಿ.
ನೀವು ಅದನ್ನು ಮುಂದಿನ ವಿಡಿಯೋದಾಗ ನೋಡ್ರಿ. ಆಮೇಲೆ ನೀವು ಇನ್ನೊಂದು ಏನು ಮಾಡಬೇಕು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತು ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕಳಿಸಿ ಈ ಒಂದು ಚಾನೆಲನ್ನು ನೀವು ಬೆಳೆಸಬೇಕು. ಇದು ನಿಮ್ಮ ಪ್ರೀತಿಯ ಚಾನೆಲ್ ಆಗಿ ಹೊರಹೊಮ್ಮಲಿ ಅಂತ ನನ್ನ ಆಸೆ. ನೀವೆಲ್ಲರೂ ಏನು ನಮ್ಗೆ ಪ್ರೋತ್ಸಾಹ ಕೊಡ್ತೀರಿ ಅದ ನನಗೇನಾಗ್ತೈತಪ್ಪ ಅಂದ್ರೆ ಪ್ರೋತ್ಸಾಹ ಆಗ್ತೈತಿ. ನಿಮ್ಗೆ ಹೆಚ್ಚಿನ ಒಂದು ವಿಡಿಯೋವನ್ನು ತಿಳ್ಸಾಕ, ಅಭ್ಯಾಸ ತಿಳ್ಸಾಕ ನನಗೆ ಅನುಕೂಲ ಆಗ್ತೈತಿ. ಸಾಧ್ಯ ಆದರೆ ಗಣಿತ ಮುಗಿದ ಮೇಲೆ ನಾನು ಸೈನ್ಸದ್ದು ಕೂಡ ಮಾಡ್ಬೇಕಂತ ಮಾಡೀನಿ. ಅದೆಲ್ಲ ನಿಮ್ಮ ಪ್ರೀತಿಯ ಸಹಕಾರ ಸಿಕ್ಕರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ.